ನೋಡಿ, ಧಾರವಾಡದಲ್ಲಿ ಇಂದು ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಕೈಪಡೆಗೆ ಟಕ್ಕರನ್ನ ಕೊಡೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ಈ ಸಂದರ್ಭದಲ್ಲಿ ನಿನ್ನೆ ವಿಬಿಜಿ ರಾಮ್ಜಿ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನ ಮಾಡಿತ್ತು. ಇದೀಗ ಅದನ್ನ ಪರವಾಗಿ ವಿಬಿಜಿ ರಾಮ್ಜಿ ಪರವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ತಮ್ಮನ್ನ ತಾವು ಪ್ರೊಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಸಜ್ಜಾಗಿರುವಂತದ್ದು. ಇಂದು ಧಾರವಾಡದಲ್ಲಿ ಕಮಲ ಪಡೆ ಪ್ರತಿಭಟನೆಗೆ ಸಜ್ಜಾಗಿದೆ. ಕೈಪಡೆಗೆ ಟಕ್ಕರನ್ನ ಕೊಡೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ನಿನ್ನೆ ವಿಬಿಜಿ ರಾಮ್ಜಿ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು. ಇಂದು ಧಾರವಾಡದಲ್ಲಿ ಕಮಲ ಪಡೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಕಮಲ ಪಡೆ ಬೃಹತ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಂಥ ಸಿಎಂ ಡಿಸಿಎಂ ಇಂದು ಕೇಸರಿ ಕಲಿಗಳಿಂದ ಬೃಹತ್ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರುವಂಥದ್ದು. ಧಾರವಾಡದಲ್ಲಿ ಇಂದು ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ವಿಬಿಜಿ ರಾಮ್ಜಿಯನ್ನ ವಿರೋಧಿಸಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು. ನಿನ್ನೆ ಆಂದೋಲನವನ್ನ ಮಾಡಿತ್ತು. ಅದನ್ನ ವಿರೋಧಿಸಿ ವಿಬಿಜಿ ರಾಮ್ಜಿ ಪರವಾಗಿ ಇಂದು ಬಿಜೆಪಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಂದು ಧಾರವಾಡದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಕಮಲ ಪಡೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಕಮಲ ಕಲಿಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ವೇದಿಕೆಯನ್ನ ಸಜ್ಜು ಮಾಡಿಕೊಂಡಿದ್ದಾರೆ. ಕೈಪಡೆಗೆ ಟಕ್ಕರನ್ನ ಕೊಡೋದಕ್ಕೆ ಮುಖಾಂತರ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ವಿಬಿಜಿ ರಾಮ್ಜಿ ವಿರೋಧನ ವ್ಯಕ್ತಪಡಿಸಿ ಕಾಂಗ್ರೆಸ್ ಈಗಾಗಲೇ ಹಲವು ರೀತಿಯಾದಂತಹ ಪ್ರತಿಭಟನೆಗಳು, ಹೋರಾಟಗಳು, ಹೇಳಿಕೆಗಳು ಎಲ್ಲವೂ ಕೂಡ ಕೇಳಿಬಂದಿದೆ, ಹಾಗೋಗಿದೆ. ಅದರ ನಡುವೆ ನಿನ್ನೆ ಆಂದೋಲನವನ್ನ ಕೂಡ ಮಾಡಿದೆ ಕಾಂಗ್ರೆಸ್ ವಿಬಿಜಿ ರಾಮ್ಜಿವನ್ನ ವಿರೋಧಿಸಿ. ಇಂದು ಧಾರವಾಡದಲ್ಲಿ ಕಮಲ ಪಡೆ ಇದನ್ನ ಪರವಾಗಿ ವಹಿಸಿಕೊಂಡು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಕಮಲ ಪಡೆ ಬೃಹತ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ವಿಬಿಜಿ ರಾಮ್ಜಿ ನೀವು ತರಬಾರ್ದಿತ್ತು, ಹೆಸರು ಬದಲಾವಣೆಯನ್ನ ಮಾಡಬಾರ್ದಿತ್ತು, ಮನರೇಗಾ ಹೆಸರನ್ನ ವಿಬಿಜಿ ರಾಮ್ಜಿ ಆಗಿ ಕನ್ವರ್ಟ್ ಮಾಡಬಾರ್ದಿತ್ತು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದೀಗ ಕಮಲ ಪಡೆಗಳು ಅದಕ್ಕೆ ಟಕ್ಕರನ್ನ ಕೊಡೋದಕ್ಕೆ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಧಾರವಾಡದಲ್ಲಿ ಇಂದು ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಸಜ್ಜಾಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ.